ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಮೊಹರಂ ಹಬ್ಬವನ್ನು ವಿಶಿಷ್ಟವಾಗಿ ಮತ್ತು ಅನೇಕ ರೀತಿಗಳಿಂದ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಅತಿ ಫೇಮಸ್ ಆಗಿರ್ತಕ್ಕಂಥದ್ದು ಮೊಹರಂ ಹಬ್ಬ. ಈ ಭಾಗದಲ್ಲಿ ಅನೇಕ ಜನ ಮಹಿಳೆಯರು ಮತ್ತು ಅನೇಕ ಜನ ಈ ಒಂದು ಮೊಹರಂ ಕುಣಿತ ಮತ್ತು ಮೊಹರಂ ಹಾಡನ್ನು ಹಾಡೋ ಮೂಲಕ ಅನೇಕ ಕವಿ ಕಲಾವಿದರು ಕೂಡ ಸಿಗ್ತಾರೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಹಾಗೆ ಇಲ್ಲಿ ಬೀದರ್ ಜಿಲ್ಲೆ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಕೂಡ ಇಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ನಾವು ಒಂದು ಕಡೆ ಸೇರಿಕೊಂಡು ಒಂದಿಷ್ಟು ಮೊಹರಂ ಹಬ್ಬ ಆಚರಣೆ ಮಾಡ್ತಾರೆ. ತಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಮೊಹರಂ ಹಬ್ಬ ಹೇಗೆಲ್ಲ ಮಾಡ್ತಾರೆ ಅಂತ. ಯಾಕಂದ್ರೆ ಇದು ನಿಮಗೆ ತೋರಿಸ್ತಾ ಇರೋದು ನಾನು ಬೀದರ್ ಜಿಲ್ಲೆಯ ಸಮೀಪ ಇರ್ತಕ್ಕಂಥ ಚಿಕ್ಕಪೇಟೆ ಗ್ರಾಮದಲ್ಲಿ ಇಲ್ಲಿ ಲಾಲ್ ಸಾಬ್ ಮತ್ತು ಮೌಲಲಿ ಪೀರ್ ಅವರ ಮೆರವಣಿಗೆ ನಡೆಯುತ್ತೆ. ಅನೇಕ ರೀತಿಗಳಿಂದ ಇಲ್ಲಿ ಶತಶತಮಾನಗಳಿಂದ ಈ ಒಂದು ಹಬ್ಬ ಆಚರಣೆಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ಅದರಂತೆ ಇವತ್ತು ಕೂಡ ನಡೀತಾ ಇದೆ. ಇಲ್ಲಿ ಕೂಡ ರಾತ್ರಿ ಹಗಲು ಎನ್ನದೆ ಒಂದಿಷ್ಟು ಮೊಹರಂ ಹಬ್ಬದ ಪ್ರಯುಕ್ತ ಅಂಗವಾಗಿ ಅನೇಕ ಹಾಡುಗಳು, ಮೆರವಣಿಗೆಗಳು ಮತ್ತು ಅಲ್ಲಿನ ಒಂದಿಷ್ಟು ಸ್ಪರ್ಧೆಗಳು ಕೂಡ ನಡೀತವೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅನೇಕ ಜನ ಯುವಕರು ಇವತ್ತಿನ ಈ ಮೊಹರಂ ಹಬ್ಬಕ್ಕೆ ಮೊರೆ ಹೋಗುತ್ತಿದ್ದಾರೆ. ಯಾಕಂದ್ರೆ ಎಲ್ಲ ಕಡೆಯಿಂದ ನೋಡಿಕೊಂಡ್ರೆ ಒಂದಿಷ್ಟು ಆಲೋಚನೆ ಮಾಡಿ ನನ್ನೂರಲ್ಲಿ ಹೋಗಿ ನಾನೊಂದಿಷ್ಟು ಕುಣಿಬೇಕು, ಕುಣಿದು ಕುಪ್ಪಳಿಸಬೇಕು ಅಂತಕ್ಕಂಥ ಆಲೋಚನೆ ಪ್ರತಿಯೊಬ್ಬ ಯುವಕರಿಗೂ ಕೂಡ ಇದೆ, ಪ್ರತಿಯೊಬ್ಬ ಹಿರಿಯರು ಕೂಡ ಇದೆ. ನಿಮಗೆ ಯಾಕೆ ವಿಷಯನ ಹೇಳಿದೆ ಅಂದ್ರೆ ಮೊಹರಂ ಹಬ್ಬ ಒಂದು ಭಾವೈಕ್ಯತೆಯ ಸಂಕೇತ ಹಬ್ಬವಾಗಿ ಮಾರ್ಪಾಡಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಅನೇಕ ರೀತಿಗಳಿಂದ ಇಲ್ಲಿ ನಾವು ಈ ಒಂದು ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದೇವೆ. ಆದರೆ ಇಲ್ಲಿ ಈ ಒಂದು ಮೊಹರಂ ಹಬ್ಬಕ್ಕೆ ಹಿಂದೂಗಳನ್ನ ಸೇರಿಕೊಂಡು ಹಾಡೋ ಮೂಲಕ, ಹಲಗೆ ಬಾರಿಸೋ ಮೂಲಕ, ಪೀರ್ಗಳನ್ನ ಎಬ್ಬಿಸೋ ಮೂಲಕ, ಇನ್ನಿತರ ಮೆರವಣಿಗೆ ಮಾಡೋ ಮೂಲಕ ಹಿಂದೂಗಳ ಹಬ್ಬ ಆಚರಣೆ ಮಾಡ್ತಾರೆ. ಅದು ಮುಸ್ಲಿಂ ಹಬ್ಬ ಆಗಿರಬಹುದು, ಆದರೆ ಮೊಹರಂ ಹಬ್ಬ ಅಂತಕ್ಕಂಥದ್ದು ಹಿಂದೂಗಳಿಗೆ ಇದೊಂದು ದೊಡ್ಡ ಒಂದಿಷ್ಟು ಹಬ್ಬ ಅಂದ್ರೆ ತಪ್ಪಾಗ್ಲಕ್ಕಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಒಂದೊಂದು ರೀತಿಯಲ್ಲಿನ ನಾಟಕಗಳನ್ನ, ಒಂದೊಂದು ರೀತಿಯಲ್ಲಿನ ಅನೇಕ ವಿಚಾರಗಳನ್ನ ಹೊಂದಿಕೊಂಡಂತ ಒಂದೊಂದು ರೀತಿಯಲ್ಲಿ ಮೊಹರಂ ಅನ್ನು ಆಚರಣೆ ಮಾಡ್ತಾರೆ. ಇಡೀ ರಾತ್ರಿ ದಿನ ಎಲ್ಲ ಕುಳಿದುಕೊಂಡು ಜಾಗರಣೆ ಮಾಡ್ತಾರೆ. ಯಾಕೆ ವಿಷಯ ನಿಮ್ಮನ್ನು ಹೇಳ್ತೇನೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಒಂದಿಷ್ಟು ಹಿಂದೂ ಮುಸ್ಲಿಂ ಅಂತೇಳಿ ಒಂದಿಷ್ಟು ಹಿಂದೆ ಗಲಾಟೆಗಳಾಗಿರಬಹುದು, ಮುಂದಿನ ಆಗ್ತಾ ಇರಬಹುದು. ಆದರೆ ಈ ಒಂದು ಹಬ್ಬ ಹರಿದಿನ ಬಂದಾಗ ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಪೀರ್ಗಳನ್ನ ಕುಂದಿಸ್ತಾರೆ, ಪೀರ್ಗಳನ್ನ ಹಿಡಿಯುತ್ತಾರೆ, ಪೀರ್ಗಳಲ್ಲಿ ಕುಣಿಯುತ್ತಾರೆ. ಮಜ್ನು ಅಂತೂ ಏನೇನೋ ಒಂಥರದ ವಿಚಿತ್ರವಾದಂತ ಹಲಿಗೆಗಳನ್ನ ಇಲ್ಲಿ ಬಾರಿಸೋ ಮೂಲಕ ಪೀರ್ಗಳನ್ನ ಇಲ್ಲಿ ಎಬ್ಬಿಸಿ ಮೆರವಣಿಗೆ ಮಾಡ್ತಾರೆ. ಒಂದೊಂದು ರೀತಿಯಿಂದ ನಾವು ಆಲೋಚನೆ ಮಾಡಿದಾಗ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹಿರಿಯರು ಹಾಕೊಂಡಂತ ಮಾರಸಲ್ಲಿ ಇಂದಿನ ಯುವಕರು ಕೂಡ ಇವತ್ತು ಮಜ್ಲುಂ ಕುಣಿತಾ ಇದ್ದಾರೆ. ಅನೇಕ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗೆ ಇಲ್ಲಿ ಮೌಲಲಿ ಪೀರ್ ಆಗಿರ್ಬೋದು, ಲಾಲ್ ಸಾಬ್ ಆಗಿರ್ಬೋದು ಮತ್ತು ಅನೇಕ ಜನ ಮಹಿಳೆಯರು ಪೀರ್ಗಳಾಗಿರ್ಬೋದು, ಅವರನ್ನೆಲ್ಲ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಇಲ್ಲಿ ಎಲ್ಲ ಜನರು ಒಂದೇ, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವೈಕ್ಯತೆಯ ಸಂಕೇತಗಳನ್ನ ಬೀರಿಸ್ತಾ ಇದ್ದಾರೆ. ಇದೊಂದು ದೃಶ್ಯ ನಿಮಗೆ ತೋರಿಸ್ತಾ ಇದೀನಿ. ಇದು ನಡೀತಾ ಇರೋದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥ ಮಹಾರಾಜವಾಡಿ ಗ್ರಾಮದಲ್ಲಿ. ನೋಡಿ ಬಂಧುಗಳೇ, ಅವರೆಲ್ಲ ಹೇಗೆ ಮಾಡ್ತಾರೆ ಅಂದ್ರೆ ಯಾರು ಕೂಡ ಇಲ್ಲಿ ನನ್ನವರಲ್ಲ, ಯಾರು ಕೂಡ ಬೇರೆಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯಿಂದ ಎಲ್ಲ ಯುವಕರು ಕೂಡ ಸೇರಿಕೊಂಡು ಅಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ನಾನು ನಮ್ಮೂರು, ಈ ಒಂದು ನಮ್ಮೂರಿನ ಮೊಹರಂ ಹಬ್ಬ ಹೇಗೆ ಮಾಡಬೇಕು ಅಂತಕ್ಕಂಥ ಪ್ರೀ ಪ್ಲಾನ್ಗಳನ್ನು ಮಾಡಿಕೊಂಡು ಯುವಕರ ದಂಡು ಸೇರಿದೆ. ಅಲ್ಲಿ ನಾವು ನೋಡ್ತಾ ಹೋದ್ರೆ ಒಂದೊಂದು ರೀತಿಯ ಮೈ ಕೂಡ ರೋಮಾಂಚನ ಆಗ್ತಾ ಇದೆ. ಅಲ್ಲಿ ಒಂದು ಹಲಗೆ ಆಗಿರಬಹುದು ಅಥವಾ ಕುಣಿತ ಆಗಿರಬಹುದು, ಮೊಹರಂ ಹಾಡುಗಳಾಗಿರಬಹುದು, ಇನ್ನಿತರ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಪ್ರತಿ ವರ್ಷದಂತೆ ಶತಮಾನಗಳಿಂದ ಈ ಒಂದು ಹಬ್ಬ ಆಚರಣೆ ಮಾಡತಕ್ಕಂಥ ರೂಢಿಲಿದ್ದಾರೆ ಜನ. ಒಂದಿಷ್ಟು ಗಲಾಟೆ ಆಗಿರ್ಬೋದು, ಮುಸ್ಲಿಂ ನಮಗೆ ಸಂಬಂಧ ಇಲ್ಲ, ಮುಸ್ಲಿಮರು ಒಂದಿಷ್ಟು ಹಾಗೆ ಹೀಗೆ ಅನ್ಕೋಬಹುದು. ಆದರೆ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಆ ಮುಸ್ಲಿಮರು ಕೂಡ ಮನೆಗೆ ಬಂದು ಒಂದಿಷ್ಟು ಪೀರ್ಗಳನ್ನ ದರ್ಶನ ಪಡಿತಾರೆ. ಎಲ್ಲರೂ ಬಂದು ಹಿಟ್ಟು ಅಕ್ಕಿ ಕೊಡುವಂತ ಕಾರ್ಯ ಕೂಡ ಮಾಡ್ತಾರೆ. ಇಲ್ಲಿ ಯಾವುದೇ ಜಾತಿ, ಯಾವುದೇ ಭೇದಗಳಿಲ್ಲ. ಇಲ್ಲಿ ಹಿಂದೂ ಬರ್ತಾರೆ, ಲಿಂಗಾಯತ್ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಅನೇಕ ಎಲ್ಲ ಜಾತಿ ಜನಾಂಗದವರು ಕೂಡ ಈ ಒಂದು ಪೀರ್ಗಳ ಹಬ್ಬ ಮೊಹರಂ ಹಬ್ಬದಲ್ಲಿ ತಮ್ಮ ಮನೆ ಇರ್ತಕ್ಕಂಥ ಹಿಟ್ಟು ಅಕ್ಕಿಗಳನ್ನ ಕೊಡುವಂತ ನೆಪದಲ್ಲಿ ಒಂದಿಷ್ಟು ಬಂದು ತಮ್ಮ ಆತ್ಮಶುದ್ಧಿಯಾಗಲಿ, ನಮ್ಮನ್ನು ಕಾಪಾಡಿಕೊಳ್ಳಲಿ ಅಂತಕ್ಕಂಥ ವಿಚಾರವನ್ನ ಆ ದೇವರ ಹತ್ರ ಬೇಡ್ಕೊಳ್ಳುವಂತ ವಿಚಾರವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ
ಈ ರೀತಿಯಾಗಿ ಎಲ್ಲರೂ ಒಂದೇ ಎನ್ನುವಂತಹ ರೀತಿಯಲ್ಲಿ ಕುಣಿದು ಕೊಪ್ಪಳಿಸ್ತಿರೋ ನೋಡಿದ್ರೆ ಇವತ್ತು ನಿಜಕ್ಕೂ ಸಡಗರ ಸಂಭ್ರಮ ಇದ್ದು ಆ ಊರಲ್ಲಿ ಕಾಣ್ತಾ ಇದೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಮುಸ್ಲಿಂ ಹಬ್ಬ ಅನ್ನೋದಕ್ಕಿಂತ ಮೊಹರಂ ಹಬ್ಬ ನಮ್ಮದು ಅಂತಕ್ಕಂಥ ವಿಚಾರದಲ್ಲಿ ಅನೇಕ ಜನ ಹಿಂದೂಗಳು ಕೂಡ ನಮ್ಮದು ಅಂತಕ್ಕಂಥ ವಿಚಾರದಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳಿಸ್ತಾರೆ, ಅನೇಕ ಹರಕೆಗಳನ್ನು ಕೂಡ ಹೊತ್ಕೊಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದೋ ಒಂದು ಕೆಟ್ಟ ಕಾಲಕ್ಕೆ ಮುಸ್ಲಿಂ ನಮ್ಮನ್ನು ಬೇಡವಾಗಿರಬಹುದು, ಆದರೆ ಇವತ್ತು ಮುಸ್ಲಿಮರು ಮತ್ತು ಹಿಂದೂಗಳು ಎಲ್ಲ ಜಾತಿ ಜನಾಂಗದವರು ಎಲ್ಲ ಸೇರಿಕೊಂಡು ಶತಮಾನಗಳಿಂದ ಈ ಒಂದು ಸಂಸ್ಕೃತಿ ಬಿಂಬಿಸುವಂತಹ ಮೊಹರಂ ಭಾವೈಕ್ಯತೆಯ ಹಬ್ಬವನ್ನ ವಿಜೃಂಭಣೆಯಿಂದ ಎಲ್ಲ ಊರು ಕೇರಿಗಳಲ್ಲಿ ಕೂಡ ಮಾಡ್ತಿರೋದು ಗಮನಾರ್ಹವಾಗಿದೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾನು ತಿಳಿಸ್ತೇನೆ ಅಂದ್ರೆ, ನೀವು ನೋಡಬಹುದು ಇಲ್ಲಿ ವಯಸ್ಸಾದವರು ಹಿಡ್ಕೊಂಡು ಅತಿ ಸಣ್ಣ ಮಕ್ಕಳು ಕೂಡ ಈ ಒಂದು ಮೊಹರಂ ಹಬ್ಬದಲ್ಲಿ ಬಂದು ತಮ್ಮ ಎಲ್ಲ ಒಂದು ಕಡೆ ಊರು ಕೇರಿ ಬೇರೆ ಬೇರೆ ಊರು ಬಿಟ್ಟು ಹೋದಂತವರೆಲ್ಲ ಇವತ್ತು ಆ ಮೊಹರಂ ಹಬ್ಬಕ್ಕೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋಗಿ ಅಲ್ಲಿದ್ದುಕೊಂಡು ಬತಾಸಿ ಹಾರಿಸ್ತಾರೆ, ಅಲ್ಲಿದ್ದುಕೊಂಡು ಮಿಠಾಯಿಗಳು ಹಂಚ್ತಾರೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಎಲ್ಲರನ್ನ ಸಮರ್ಪಕವಾಗಿ ನಾನು ತಲುಪಬೇಕು, ನಾನು ಅಲ್ಲಿದ್ದೀನಿ ಅಂತ ತೋರಿಸ್ಕೊಳ್ಬೇಕು, ನನ್ನೂರು ಅಂತಕ್ಕಂಥ ತೋರಿಸ್ಕೋಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಭಾವೈಕ್ಯತೆಯ ಸಂಕೇತವಾಗಿರುವಂತಹ ಮೊಹರಂ ಹಬ್ಬದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಅನೇಕ ಮಹಿಳೆಯರು, ಮಕ್ಕಳು, ಹಿರಿಯರು, ಕಿರಿಯರು ಕೂಡ ಒಂದಿಷ್ಟು ಪೀರಿನಿಂದ ಮೈ ಮೇಲೆ ಒಂದಿಷ್ಟು ನವಿಲುಗಿರಿನ ಇಳಿಸ್ಕೊಳ್ತಾರೆ. ಯಾಕಂದ್ರೆ ಮೈಯೆಲ್ಲ ಒಂದ್ ಕಡೆ ಜಡ ಆಗಿದೆಯಪ್ಪ, ಒಂದಿಷ್ಟು ಬೆನ್ನ ಹೊಡಿ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಹಿರಿಯರು, ಮಹಿಳೆಯರು, ಮಕ್ಕಳು ಕೂಡ ಹೇಳ್ತಾರೆ. ಇನ್ನು ಕೆಲವಂತ ಇಂದಿನ ಯುವಕರು ಆ ಪೀರ್ ಕಡೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಗಾಂಚಲಿ ಇದೆಯಲ್ಲ, ತಪ್ಪು ಕೆಲಸ, ಎಲ್ಲಿ ನಮ್ಮನ್ನು ಹೊಡಿತಾರೋ ಅಂತಕ್ಕಂಥ ವಿಚಾರದಲ್ಲಿ ಪೀರ್ ಕಡೆ ಯಾರು ಯುವಕರು ಹೋಗ್ತಾ ಇಲ್ಲ. ಆದ್ರೆ ಹೊರಗಡೆ ಕುಣಿದು ಕುಪ್ಪಳಿಸಿ ನೋಡಿದ್ರೆ ಅವರ ವಿಚಿತ್ರ ಅಂದ್ರೆ ಏನಪ್ಪ, ಎಷ್ಟು ಇವ್ರ ಭಕ್ತಿ ಶಕ್ತಿ ಅಂತಕ್ಕಂಥ ವಿಚಾರವನ್ನಲ್ಲಿ ಕಾಣುತ್ತೆ. ಆದರೆ ಎಲ್ಲರನ್ನ ಒಂದುಗೂಡಿಸುವಂತಹ ಈ ಒಂದು ಮುಸ್ಲಿಂ ಮೊಹರಂ ಹಬ್ಬ ಇವತ್ತಿನ ಎಲ್ಲ ಸಂಭ್ರಮಾಚರಣೆ ನಡ್ತಾ ಇದೆ. ಬನ್ನಿ ಹಾಗಾದ್ರೆ ಒಂದಿಷ್ಟೆಲ್ಲ ನಾವು ಒಂದಿಷ್ಟು ಝಲಕ್ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದೀವಿ, ಬನ್ನಿ ನೋಡ್ಕೊಂಡು ಬರೋಣ.
ನೋಡಿದ್ರಲ್ಲ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮೊಹರಂ ಹಬ್ಬ ಎಷ್ಟೆಲ್ಲ ವಿಜೃಂಭಣೆಯಾಗಿ ಮಾಡ್ತಾರೆ ಮತ್ತು ಇಲ್ಲಿ ಯಾವುದೇ ಅಡ್ಡಿ ಆತಂಕ ಜಾತಿ ಭೇದ ಅನ್ನದೇ ಎಲ್ಲರೂ ಒಂದೇ ಕಡೆ ಸೂರಿನಲ್ಲಿ ಸೇರಿಕೊಂಡು ಇಡೀ ರಾತ್ರಿಯೆಲ್ಲ ಕುಣಿದು ಕುಪ್ಪಳಿಸ್ತಾರೆ. ಬೆಂಕಿ ಹಚ್ಚಿ ಸುತ್ತಮುತ್ತಲು ಕುಂತು ಬುಲಾಯಿ ಹಾಕ್ತಾರೆ. ಅದೇ ರೀತಿಯಾಗಿ ಒಂದಿಷ್ಟು ಹಲಗೆಗಳನ್ನ ಬಹಳಷ್ಟು ರೀತಿಗಳ ಬಿಸಿ ಮಾಡಿ ಖಡಕ್ ಮಾಡಿ ಅದನ್ನ ಹಲಗೆ ಭಾಷೆ ಕೇಳ್ತಾರೆ, ಕುಣಿದು ಕುಪ್ಪಳಿಸ್ತಾರೆ. ತಮಗೆಲ್ಲ ಈ ವಿಶೇಷ ಹಬ್ಬ ತಮಗೆಲ್ಲ ಗೊತ್ತಿರಬೇಕು. ಆದರೆ ಒಂದಿಷ್ಟು ನಮ್ಮ ಊರುಗಳಲ್ಲಿ ನಮ್ಮ ಕೇರಿಗಳಲ್ಲಿ ನಡೆದಿರ್ತಕ್ಕಂಥ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸಿದ್ವಿ. ಬಂಧುಗಳೇ, ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಪ್ರಕಾರ ತಿಳಿಸಲು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೆ ಸುದ್ದಿಗಾಗಿ ಬರ್ತೀನಿ. ನಾನು ನಿಮ್ಮ MP ಮುದಾಳೆ.